ಹಿಂದೆ ಎಲ್ಲ ಚಂದನವನ ಅಂತಂದ್ರೆ ಆ ಚಂದನವನದ ಇತಿಹಾಸದಲ್ಲಿ ಅದು ಯಾವತ್ತೂ ಕೂಡ ಚಿತ್ರಗಳು ಕೇವಲ ಮನರಂಜನೆಯ ವಸ್ತುಗಳಾಗ್ತಾ ಇರಲಿಲ್ಲ. ಬದಲಿಗೆ ನಮ್ಮ ನಾಡಿನ ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಬದುಕಿನ ಮೌಲ್ಯಗಳಲ್ಲಿ ಏನಿದಾವೆ ಅವೆಲ್ಲವನ್ನು ಕೂಡ ಪ್ರತಿಬಿಂಬಿಸುವ ಚಿತ್ರಗಳು ನಮ್ಮ ಮುಂದೆ ಬರ್ತಾ ಇತ್ತು. ಯಾವತ್ತು ನಮ್ಮ ಚಿತ್ರಗಳಿಗೆ ಮಚ್ಚು ಲಾಂಗು ಪ್ರವೇಶ ಆಯಿತು ಆವತ್ತು ಎಲ್ಲ ಸಂಸ್ಕೃತಿ ಮತ್ತೆ ಜೀವನದ ಮೌಲ್ಯಗಳನ್ನ ಚಿತ್ರಗಳಲ್ಲಿ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಅನ್ನೋದು ನನ್ನ ಅನಿಸಿಕೆ. ನಾವು ಹಲವಾರು ನಟರನ್ನ ನೋಡಿದ್ವಿ. ಅಣ್ಣವರ ಕಾಲದಿಂದ ಅವೇ ರಮೇಶ್ ಸರ್ ಹೇಳಿದಂಗೆ ಅದು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಅವರು, ಅನಂತ್ ನಾಗ್, ಶಂಕರ್ ನಾಗ್ ಸೇರಿದಂತ ಹಲವಾರು ಹೀರೋಗಳನ್ನ ನಾವು ನೋಡಿದ್ದೀವಿ. ಯಾರು ತಪ್ಪಾಗಿ ತಿಳ್ಕೋಬಾರದು. ಯಾಕೆ ಅಂತಂದ್ರೆ ಇವತ್ತು ಒಂದು ಸಿನಿಮಾ ಮಾಡಿದ ತಕ್ಷಣ ಸ್ಟಾರ್ಗಿರಿ ಲೇಬಲ್ ಏನಿದೆ ಅದನ್ನ ನಾವು ಹಣೆಗೆ ಅಂಟಿಸ್ಕೊಂಡ್ಬಿಡ್ತೀವಿ. ಆದ್ರೆ ಹಿಂದೆ ಯಾರು ಕೂಡ ಲೇಬಲ್ ಅನ್ನ ಅವರಾಗೆ ಅಂಟಿಸ್ಕೊಳ್ತಾ ಇರ್ಲಿಲ್ಲ, ಜನ ಅವ್ರಿಗೆ ಸ್ಟಾರ್ಗಿರಿಯನ್ನು ಕೊಡ್ತಾ ಇದ್ರು. ಇವತ್ತು ರಮೇಶ್ ಅರವಿಂದ್ ಅವರನ್ನು ನೋಡಿದ್ರೆ ನನಗೆ ಒಂಥರ ಅಭಿಮಾನ. ಯಾಕೆ ಅಂತಂದ್ರೆ ಕೆಲವರನ್ನ ನಾವು ನಟನೆಯಿಂದ ಇಷ್ಟಪಡ್ತೀವಿ, ಕೆಲವರನ್ನ ನಾವು ನಡೆ ಮತ್ತು ನುಡಿಯಿಂದ ಇಷ್ಟಪಡ್ತೀವಿ. ನಡೆ ಮತ್ತು ನುಡಿ ಮತ್ತು ನಟನೆ ಎರಡರಲ್ಲೂ ನನಗೆ ಅತ್ಯಂತ ಇಷ್ಟ ಆಗುವಂತವರು ರಮೇಶ್ ಅರವಿಂದ್ ಅವರು. ನಾನು ಅವರ ಅಭಿಮಾನಿ ಕೂಡ ಹೌದು. ಯಾಕೆ ಅಂತಂದ್ರೆ ವೀಕೆಂಡ್ ವಿತ್ ರಮೇಶ್ ಅವರು ನಡೆಸ್ಕೊಡ್ತಾ ಇದ್ರು. ಅವರು ಭಾಷೆ, ಅವರು ಬಳಸುವಂತ ಭಾಷೆ ಮತ್ತೆ ಅವರು ನಿರೂಪಣೆಯ ಶೈಲಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ಒಂದು ವೀಕೆಂಡ್ ವಿತ್ ರಮೇಶ್ ಆಯಿತು. ಮುಖ್ಯಮಂತ್ರಿಗಳನ್ನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾಡೋದಿಕ್ಕೆ 15 ದಿವಸ ಬೇಕಾಯಿತು. ಅವರು ರಮೇಶ್ ಅರವಿಂದ್ ಅವ್ರದ್ದು ಹಿಂದಿನ ಎಲ್ಲಾ ಎಪಿಸೋಡ್ಗಳನ್ನ ತೋರಿಸಿ ಕೊನೆಗೆ ಅವ್ರು ಆಯ್ತು ನಾನು ಬರ್ತೀನಿ, ಬಟ್ ನನಗೆ ಕೇವಲ 1 ಗಂಟೆಯಲ್ಲಿ ಕಾರ್ಯಕ್ರಮ ಮುಗಿಸ್ಕೊಡ್ಬೇಕು ಅಂದ್ರು. ಬಟ್ ಅಲ್ಲಿ ಹೋದ್ಮೇಲೆ 1 ದಿವಸ ಆಯ್ತು. ಬಟ್ ಏನಂದ್ರೆ ಆ ಕಾರ್ಯಕ್ರಮದ ವಿಶೇಷ ಏನು ಅಂತಂದ್ರೆ ಸಿದ್ದರಾಮಯ್ಯ ಅವರ ವೈಯಕ್ತಿಕನ ಬದುಕಿನ ಬಗ್ಗೆ ನನಗೂ ಕೂಡ ಗೊತ್ತಿರ್ಲಿಲ್ಲ. ಅಷ್ಟೊಂದು ವಿಚಾರಗಳನ್ನ ಅವರು ಒಳಗಡೆ ಹೇಳ್ಕೊಂಡ್ಬಂದ್ರು. ಹೀಗಾಗಿ ರಮೇಶ್ ಅರವಿಂದ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದುವರೆದು ಈ ಕನ್ನಡದ ಬದುಕನ್ನ ಕಟ್ಟುವ, ಕನ್ನಡದ ಸಂಸ್ಕೃತಿಯನ್ನ ರೂಪಿಸುವ ಮತ್ತೆ ಕನ್ನಡ ನೆಲದ ಮೌಲ್ಯವನ್ನ ನಿರ್ಮಿಸುವ ಮೂಲಕ ಕನ್ನಡತನವನ್ನ ಕಟ್ಟಿ ನಿಲ್ಲಿಸುವ ಸಾಂಸ್ಕೃತಿಕ ಚಳುವಳಿಯಾಗಿ ಕನ್ನಡ ಸಿನಿಮಾ ರಂಗ ಇವತ್ತು ಬೆಳ್ಕೊಂಡು ಬಂದಿದೆ. ಕನ್ನಡದ ಭಾಷಾ ಚಳುವಳಿಗಳಿಗೆ ಮತ್ತೆ ಸಾಹಿತ್ಯ ಚಳುವಳಿಗೆ ಕನ್ನಡ ಸಿನಿಮಾ ರಂಗ ನಿರಂತರವಾದಂಥ ಒಂದು ಕನ್ನಡಿಯನ್ನ ಹಿಡ್ಕೊಂಡು ಬಂದಿದೆ. 70-80ರ ದಶಕದಲ್ಲಿ ಕಾರ್ಮಿಕ ಚಳವಳಿ ಜೋರಾಗಿತ್ತು. ಅಂತ ಸಂದರ್ಭದಲ್ಲಿ 2 ಸಿನಿಮಾಗಳು ಬಂತು. ಒಂದು ಕಾರ್ಮಿಕ ಕಳ್ಳನಲ್ಲ ಅಂತ ಒಂದು ಸಿನಿಮಾ ಬಂತು, ಇನ್ನೊಂದು ಸರ್ವರ ಸೋಮಣ್ಣ ಅಂತ ಒಂದು ಸಿನಿಮಾ ಬಂತು. ಅಂದ್ರೆ ಈ ಚಳುವಳಿಗಳು ತೀವ್ರ ಸ್ವರೂಪ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಸಿನಿಮಾಗಳು ಕೂಡ ಬರ್ತಾ ಇದ್ದದನ್ನ ನಾವು ನೀವೆಲ್ಲರೂ ಕೂಡ ನೋಡ್ತೇವೆ. ಇವತ್ತು ರೈತ ಹೋರಾಟ ಜೋರಾಗಿದ್ದಂಥ ಸಂದರ್ಭದಲ್ಲಿ ರೈತರ ಬದುಕನ್ನ ಮತ್ತೆ ಭೂಮಿಯ ಮೇಲಿನ ರೈತರ ಹಕ್ಕು ಮತ್ತೆ ಆ ರೈತರು ಅನುಭವಿಸುವಂತಹ ಸಾಲದ ಬಾಧೆ ಮತ್ತೆ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನ ಬಿಂಬಿಸುವ ಹಲವು ಪ್ರಮುಖ ಸಿನಿಮಾಗಳು ಕೂಡ ಬಂದಿರೋದನ್ನ ನಾವು ನೋಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಶಿವರಾಮ ಕಾರಂತರ ಕಾದಂಬರಿ ಆಧಾರಿತ ಭೂರಹಿತ ದಲಿತ ರೈತರ ಹೋರಾಟದ ಚೋಮನ ದುಡಿ ಈ ಸಿನಿಮಾವನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇವತ್ತು ಟಿವಿನಲ್ಲಿ ಹಾಕಿದ್ರು ಕೂಡ ಭಯ ಭಕ್ತಿಯಿಂದ ನಾವು ಸಿನಿಮಾವನ್ನ ನೋಡ್ತೀವಿ. ಜೊತೆಗೆ ಈ ತಳ ಸಮುದಾಯದ ರೈತನೊಬ್ಬ ತನ್ನ ಸ್ವಂತ ಭೂಮಿಯನ್ನ ಹೊಂದಿಸ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ಬೆಂಬಲ ಮತ್ತೆ ಅದಕ್ಕೆ ಹಂಬಲ, ಅದಕ್ಕಾಗಿ ಆತ ಪಡುವ ಕಷ್ಟಗಳನ್ನ ಆ ಚೋಮನ ದುಡಿ ಚಿತ್ರದಲ್ಲಿ ಅತ್ಯಂತ ಅರ್ಥಪೂರ್ಣಕವಾಗಿ ಚಿತ್ರಿಸಿ ನಮ್ಮ ಮುಂದೆ ಕೊಟ್ಟಿದ್ದಾರೆ. ಈ ನುಡಿದಂತೆ ದಲಿತ ಮತ್ತೆ ರೈತ ಚಳುವಳಿಗಳ ಹೊತ್ತಲ್ಲಿ ನಡೀತಾ ಇದ್ದಂತಹ ಸಾಹಿತ್ಯ ಚಳುವಳಿಯ ಸಂದರ್ಭದಲ್ಲಿ ನಡೀತಾ ಇದ್ದಂತಹ ಬೆಳವಣಿಗೆಗಳ ಸಂದರ್ಭದಲ್ಲಿ ಈ ಶಿವರಾಮ ಕಾರಂತರ ಕಾದಂಬರಿ ಜನ್ಮ ಪಡೆದ್ರೆ ಅದಕ್ಕೆ ಕನ್ನಡಿಯಾಗಿ ನಿಂತಿದ್ದು ಚಂದನವನದ ಚೋಮನ ದುಡಿ. ಈ ಸಿನಿಮಾದ ಮೂಲಕ ಕನ್ನಡದ ರೈತ ದಲಿತ ಸಾಹಿತ್ಯ ಚಳುವಳಿಯನ್ನ ಬೆಳ್ಳಿ ಪರದೆ ಮೂಲಕ ಜನಮಾನಸಕ್ಕೆ ತಲುಪುವಂತ ಕೆಲಸವನ್ನ ಅಂದಿನ ನಿರ್ದೇಶಕರು ಮಾಡಿದರು. ಅವತ್ತಿನ ನಿರ್ದೇಶಕರು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ರು ಅಂದ್ರೆ ಸಿನಿಮಾ ಗೆಲ್ಲಬೇಕು ಅಂತ ಮಾಡ್ತಾ ಇರ್ಲಿಲ್ಲ, ಸಿನಿಮಾ ಜನರಿಗೆ ತಲುಪಬೇಕು ಅನ್ನೋ ವಿಚಾರದಲ್ಲಿ ಆಲೋಚನೆ ಮಾಡಿ ಸಿನಿಮಾಗಳನ್ನ ಮಾತಾಡ್ತಾ ಇದ್ದಾರೆ. ಇವತ್ತು ಸಿನಿಮಾ ಅಂತಂದ್ರೆ ಸಂಪೂರ್ಣ ವ್ಯಾಪಾರ ಆಗಿದೆ. ಸಿನಿಮಾ ರಿಲೀಸ್ ಆಗಿದ್ದ ದಿವಸ ಎಲ್ಲ ಗಲ್ಲಾಪೆಟ್ಟಿಗೆಲ್ಲ ನಿಂತ್ಕೊಂಡು ಎಷ್ಟು ಬಂತು ದುಡ್ಡು ಅಂತ ನೋಡ್ತಾರೆ. ಆದ್ರೆ ಜನರ ರಿಯಾಕ್ಷನ್ ಯಾರಿಗೂ ಬೇಕಾಗಿಲ್ಲ. ಮನೆ ಮಂದಿ ಎಲ್ಲ ಕೂತು ನೋಡಬಹುದಾದ ಸಿನಿಮಾ ಅಂತ ನಾವು ಅನೌನ್ಸ್ ಮಾಡಬೇಕು. ಮೊನ್ನೆ ರಾತ್ರಿ 10:30ನಲ್ಲಿ ಒಬ್ರು ಶಾಸಕರು ನನಗೆ ಫೋನ್ ಮಾಡಿದ್ರು.
ಇಲ್ಲಿ ಮಂತ್ರಿ ಮಾಲೆಗೆ ಬಂದ್ಬಿಟ್ಟಿದೀವಿ, ನನ್ನ ಮಗನ ಸಿನಿಮಾಗೆ ಬಿಡ್ತಾ ಇಲ್ಲ ಸರ್ ಅಂತ. ಯಾಕೆ ಅಂತಂದ್ರು, ಇಲ್ಲ ಮಕ್ಕಳು ನೋಡಬಾರ್ದಂತೆ ಈ ಸಿನಿಮಾ ಅಂತಂದ್ರು. ಹೀಗಾಗಿ ಯಾವ ವರ್ಗದವರು ಸಿನಿಮಾ ನೋಡಬೇಕು ಅನ್ನೋದನ್ನ ತೀರ್ಮಾನ ಮಾಡಿಕೊಂಡು ಚಿತ್ರಮಂದಿರಗಳಿಗೆ ಹೋಗುವಂತ ಪರಿಸ್ಥಿತಿ ಇವತ್ತು ತೀರ್ಮಾನ ಆಗಿದೆ. ಇದು ನಾನು ಗಂಭೀರವಾಗಿ ಆಲೋಚನೆ, ಇದು ಟೀಕೆ ಅಂತಲ್ಲ, ನಾವೆಲ್ಲರೂ ಕೂಡ, ಯಾಕೆಂತಂದ್ರೆ ಹಲವಾರು ದಿಗ್ಗಜರು ಇಲ್ಲಿದ್ದೀರಿ, ಎಂತೆಂಥ ಅದ್ಭುತ ಸಿನಿಮಾಗಳನ್ನು ಕೊಟ್ಟ ನಿರ್ದೇಶಕರಿಲ್ಲಿದ್ದೀರಿ, ನಿರ್ಮಾಪಕರಿದ್ದೀರಿ, ಎಲ್ಲರೂ ಕೂಡ ಇದ್ದೀರಿ. ಅವರೆಲ್ಲರೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಇದು ಕನ್ನಡ ಚಿತ್ರದ ಪ್ರೇಕ್ಷಕನ ಒಂದು ಮನದಾಳದ ಮಾತು ಅಂತ ನೀವು ಅನ್ಸ್ಕೊಳ್ಬೇಕೇ ಹೊರತು ಯಾರು ತಪ್ಪಾಗಿ ಭಾವಿಸಬಾರ್ದು ಅಂತ ನಾನು ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ರೈತರ ಬದುಕಿಗೆ ಘನತೆ ಕಟ್ಟಿಕೊಟ್ಟಂತ ಕೃಷಿಯ ಘನತೆಯನ್ನ ಎತ್ತಿ ಹಿಡಿಯುವಂತ ಒಂದು ಸಿನಿಮಾ ಬಂತು, ಅದು ಬಂಗಾರದ ಮನುಷ್ಯ. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಇವತ್ತು ಹೇಳ್ತಾರೆ, ಬಂಗಾರದ ಮನುಷ್ಯ ನನ್ನ ಮನಸ್ಸಿನಲ್ಲಿ ಆಳವಾಗಿ ಬೇರುದಂತ ಸಿನಿಮಾ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಂತ ಸಿನಿಮಾ ಅಂತ. ಆದ್ರೆ ಇವತ್ತು ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನ ಸಿನಿಮಾಗಳು ಕೊಡ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಇವತ್ತು ಯುವ ಪೀಳಿಗೆ ಜನ, ಏನ್ ನಾವು ಜನ್ಜಿ ಅಂತ ಕರಿತೀವಿ, ಆ ಜನರೇಷನ್ ಇವತ್ತು ಸಿನಿಮಾ ನೋಡ್ಬೇಕು ಅಂತಂದ್ರೆ ನಾವು ಥಿಯೇಟರ್ಗೆ ಹೋಗ್ಬೇಕಾಗಿಲ್ಲ, ಕೈಯಲ್ಲಿ ಮೊಬೈಲ್ ಇದ್ರೆ ಸಾಕು, ಯಾವ ಸಿನಿಮಾಗಳನ್ನು ಬೇಕಾದ್ರೂ ನಾವು ನೋಡ್ಕೋಬಹುದು. ಅಂದ್ರೆ ಪ್ರೇಕ್ಷಕರನ್ನ ಸುಲಭವಾಗಿ ತಲುಪುವಂತ ವಿಧಾನಗಳು ನಮ್ಮಲ್ಲಿ ಇದಾವೆ. ಆದ್ರೆ ಪ್ರೇಕ್ಷಕರ ಮನಸ್ಸನ್ನ ತಟ್ಟುವಂತ ಸಿನಿಮಾಗಳು ನಮ್ಮಲ್ಲಿ ಬಹಳ ವಿರಳ ಆಗ್ತಾ ಇದಾವೆ ಅನ್ನೋದು ನನ್ನ ಅನಿಸಿಕೆ. ಇನ್ನು ಬರಗಾಲ ಮತ್ತೆ ರಾಜಕೀಯ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಬಿಂಬಿಸುವಂತ ಪರ ಸಿನಿಮಾ 1982ರಲ್ಲಿ ತೆರೆಗೆ ಬಂತು. ಕರ್ನಾಟಕದಲ್ಲಿ ಕಾಗೋಡು ಚಳುವಳಿ ಉತ್ತುಂಗದಲ್ಲಿದ್ದಂತಹ ಸಂದರ್ಭ, ಅದು ಕೂಡ ರೈತರ ಹೋರಾಟದ ಪರಿಣಾಮಗಳನ್ನ ಹೇಳುವ ಮತ್ತೆ ರೈತರ ಸಂಘಟನೆ, ಸಾಲ ಮನ್ನಾಕ್ಕಾಗಿ ನಡೆಯುವಂತಹ ಚಳುವಳಿಗಳು ಮತ್ತೆ ಜಮೀನ್ದಾರಿ ಪದ್ಧತಿಯ ವಿರುದ್ಧ ಹೋರಾಟವನ್ನ ನೇರವಾಗಿ ಬಿಂಬಿಸುವ ರೈತ ಭಾರತ ಮತ್ತೆ ಕ್ರೌರ್ಯ ಅಂತ 2 ಸಿನಿಮಾಗಳು ಕೂಡ ಅವತ್ತು ಬಂದು. ಹಾಗೇನೆ ರೈತರ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅನ್ನುವ ಹೋರಾಟವು ಕೂಡ ನಡೆಯುವಂತ ಹೊತ್ತಿನಲ್ಲಿ ಯಜಮಾನ ಅನ್ನೋ ಒಂದು ಸಿನಿಮಾ ನಮ್ಮ ಮುಂದೆ ಬಂತು. ಹಳ್ಳಿಯ ಸಂಪತ್ತು ಮತ್ತೆ ಮಾರ್ಕೆಟ್ ಮಾಫಿಯಾ ವಿರುದ್ಧ ಹೋರಾಟವನ್ನ ಈ ಸಿನಿಮಾ ಜನರಲ್ಲಿ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡಿಕೊಡ್ತು. ಹೀಗೆ ಸಾಮಾಜಿಕ ಕಳಿಕಳಿಗಳ ಜೊತೆಗೆ ಕೌಟುಂಬಿಕ ಮೌಲ್ಯವನ್ನ ಎತ್ತಿಡಿಯುವಂತ ಸಿನಿಮಾಗಳು ಒಟ್ಟಾರೆ ಕನ್ನಡತನ ಅಂದರೆ ಏನು ಅನ್ನುವುದನ್ನ, ಕನ್ನಡದ ಮೌಲ್ಯವನ್ನ ನಿರ್ಧರಿಸಿತು. ಹೀಗಾಗಿ ಇಡೀ ಭಾರತೀಯ ಚಿತ್ರರಂಗ ನಮ್ಮ ಕನ್ನಡ ಚಿತ್ರರಂಗದ ಕಡೆ ಕಣ್ಣಿಟ್ಟು ನೋಡುವಂತಹ ಸನ್ನಿವೇಶ ಕೂಡ ಅವತ್ತಿನ ದಿನಗಳಲ್ಲಿ ನಿರ್ಮಾಣ ಆಗಿತ್ತು. ಹಾಗೆಲ್ಲ ನಾನು ಮೊದಲೇ ಹೇಳಿದೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಅವತ್ತು ಗಲ್ಲಾಪಟ್ಟಿಗೆ ಯಶಸ್ಸು ಮುಖ್ಯ ಆಗಿರಲಿಲ್ಲ, ಜನರ ಮನಸ್ಸನ್ನ ಗೆಲ್ಲುವುದೇ ಅವರಿಗೆ ಮುಖ್ಯ ಆಗಿತ್ತು. ಜೊತೆಗೆ ಜನರ ಮನಸ್ಸನ್ನ ಗೆಲ್ಲುವ ಚಿತ್ರಗಳನ್ನ ನಾವು ಮಾಡಬೇಕು ಅನ್ನೋ ಉತ್ಸಾಹ ಅಂದಿನ ನಿರ್ದೇಶಕರು ಮತ್ತೆ ನಿರ್ಮಾಪಕರಲ್ಲಿತ್ತು. ಇಂಥ ಕನ್ನಡ ಚಿತ್ರರಂಗಕ್ಕೆ ಇವತ್ತು ಮಚ್ಚಿನ ಹುಚ್ಚು ಹಿಡ್ಕೊಂಡ್ಬಿಟ್ಟಿದೆ. ಹೀಗಾಗಿ ಇದರ ಬಗ್ಗೆ ನಾವೆಲ್ಲರೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಬರೀ ಮಚ್ಚು ತೋರಿಸಿದ್ರೆ ಮಾತ್ರ ಜನ ಚಿತ್ರ ನೋಡ್ತಾರೆ, ನಾವು ಹುಚ್ಚುತನವನ್ನ ಬಿಟ್ರೆ ಬಹಳ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ಹೀಗಾಗಿ ಯಾವುದೇ ಮೌಲ್ಯಗಳಿಲ್ಲದೆ ಕೇವಲ ಒಬ್ಬ ನಾಯಕನನ್ನ ವೈಭವೀಕರಿಸೋದು, ಆತನ ಕೈಗೆ ಮಚ್ಚು ಕೊಟ್ಟು ಬರೀ ನಾಯಕನನ್ನ ಮೆಚ್ಚಿಸುವಂತ ಸಿನಿಮಾಗಳನ್ನ ಕಡಿಮೆ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಹೀಗಾಗಿ ಹೀರೋಯಿಸಮ್ ಅನ್ನೇ ನಂಬಿಕೊಂಡಿರುವಂತಹ ಚಿತ್ರಗಳಿಗಾಗಿ ವಾರ್ಷಿಕ ಚಿತ್ರಗಳ ಸಂಖ್ಯೆ ಮಿತಿ ಮೀರ್ತಾ ಇದ್ದಾವೆ. ಅಂದಿನ ಸಿನಿಮಾಗಳಿಗೂ ಇಂದಿನ ಸಿನಿಮಾಗಳಿಗೂ ಇವತ್ತು ಗುಣಮಟ್ಟದಲ್ಲಿ ಬಹಳ ವ್ಯತ್ಯಾಸವಿದೆ. ಇವತ್ತು ಕೂಡ ಹಲವಾರು ಸಿನಿಮಾಗಳು ನಾವು ನೋಡಿದ್ದೇವೆ, ಕಡಿಮೆ ಬಡ್ಜೆಟ್ ನಲ್ಲಿ ಸಿನಿಮಾ ಮಾಡಿದ್ರು ಕೂಡ ಪ್ರೇಕ್ಷಕರ ಮನೆಗೆದ್ದು 100 ದಿವಸ 200 ದಿವಸ ಉಳಿದಂತ ಸಿನಿಮಾಗಳನ್ನು ನೋಡಿದ್ದೇವೆ. ಅವಾಗೆಲ್ಲ ಒಂದು ಸಿನಿಮಾ ರಿಲೀಸ್ ಆದ್ರೆ 50 ದಿನ ಶತದಿನೋತ್ಸವ, ಆ ಶತದಿನೋತ್ಸವದ ಸಭೆ ಸಮಾರಂಭಗಳು, ಆ ಮೆರವಣಿಗೆ, ಆ ವೈಭವನ್ನ ನಾವು ಮುಂದೆ ಕಾಣ್ತೀವೋ ಇಲ್ವೋ ಅನ್ನೋ ಒಂದು ಆತಂಕ ಕೂಡ ನನ್ನಲ್ಲಿ ಇದೆ. ಇನ್ನು ಹಣದ ಬಡತನ ಇತ್ತು ಕನ್ನಡ ಚಿತ್ರರಂಗಕ್ಕೆ, ಆದರೆ ಗುಣಮಟ್ಟದಲ್ಲಿ ಯಾವುದೇ ಬಡತನ ಅವತ್ತಿನ ದಿನಗಳಲ್ಲಿ ಇರಲಿಲ್ಲ. ಇವತ್ತು ನಮ್ಮಲ್ಲೆಲ್ಲ ಶ್ರೀಮಂತಿಕೆ ಇದೆ, ಆದರೆ ಒಳ್ಳೆ ಚಿತ್ರಗಳನ್ನ ಕೊಡುವ ವಿಚಾರದಲ್ಲಿ ನಾವು ಬಡತನವನ್ನ ಎದುರಿಸ್ತಾ ಇದ್ದೀವಿ ಅನ್ನೋದು ನನ್ನ ಅನಿಸಿಕೆ. ಚಿತ್ರಗಳು ಇವತ್ತು ಎಲ್ಲ ಬಜೆಟ್ ಅನ್ನ ನೆಚ್ಕೊಂಡು ಓಡಾಡ್ತಾ ಇದ್ದಾವೆ. ಯಾರು ಕೇಳಿದ್ರು ಇದು 300 ಕೋಟಿ ಬಡ್ಜೆಟ್, 400 ಕೋಟಿ ಬಡ್ಜೆಟ್ ಅಂತ ಹೇಳ್ತೀವಿ. ಮೊನ್ನೆ ನಾನು ಹೆಸರು ಹೇಳಲ್ಲ, ಒಂದು ಸಿನಿಮಾದ ಯಾವುದೋ ಒಂದು ಸಿನಿಮಾ ನೋಡಿದೆ, ನನಗೆ ಆ ಸಿನಿಮಾಗೆ ಯಾಕೆ ಬಂದೆ ಅಂತ ನನಗೆ ಬೇಜಾರಾಗೋಯಿತು. ಆಮೇಲೆ ಆ ಬಡ್ಜೆಟ್ ಎಷ್ಟು ಅಂತ ಕೇಳಿದೆ, 65 ಕೋಟಿ ಅಂತ ಹೇಳಿದ್ರು. 2 ದಿವಸ 3 ದಿವಸ ಓಡಿತು ಸಿನಿಮಾ. ನನಗೆ ಆ ನಿರ್ಮಾಪಕರು ನೆಕ್ಸ್ಟ್ ಡೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕಣ್ಣೀರು ಹಾಕ್ಬಿಟ್ರು.
ಯಾಕೆ ಅಂತಂದ್ರೆ ಒಂದು ಸಿನಿಮಾ ಅಂತಂದ್ರೆ ಅದರಲ್ಲಿ ಹಲವಾರು ಕಾರ್ಮಿಕರ, ಕಲಾವಿದರ ಜೀವನ ಇರುತ್ತೆ, ನಿರ್ಮಾಪಕನ ಒಂದು ಭವಿಷ್ಯ ಇರುತ್ತೆ. ಅಷ್ಟು ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡಿ ಒಂದು ಸಿನಿಮಾ ಮಾಡಿ ಅದೊಂದು 3 ದಿವಸನೂ ಓಡಲಿಲ್ಲ ಅಂತಂದ್ರೆ ಆ ನಿರ್ಮಾಪಕ ಮತ್ತೆ ಕಾರ್ಮಿಕರಿಗೆ ಕೆಲಸ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಾವು ಚಿಂತನೆಯನ್ನ ನಡೆಸಬೇಕಾಗುತ್ತೆ. ಈಗೇನಾಗಿದೆ ಅಂದ್ರೆ ಒಂದು ಸಿನಿಮಾ ಮಾಡೋದು ಅಂತಂದ್ರೆ ಅದೊಂದು ಪ್ರತಿಷ್ಠೆ. ಅದರಲ್ಲಿ ಕಲಾವಿದರು ಯಾರು ಇರ್ತಾರೆ, ಆ ಚಿತ್ರದ ಕಥೆ ಏನು, ಸಂಗೀತ ಏನು, ಅದು ಯಾವುದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಲ್ಲ. ಬಡ್ಜೆಟ್, ಒಳ್ಳೆ ಬಡ್ಜೆಟ್ ಸಿನಿಮಾ ಮಾಡಿದೀವಿ, ಒಳ್ಳೆ ಬಡ್ಜೆಟ್ ಸಿನಿಮಾ ಮಾಡಿದೀವಿ ಅನ್ನೋ ಒಂದು ಪ್ರತಿಷ್ಠೆಯನ್ನ ಇವತ್ತು ನಾವೆಲ್ಲ ಕಡೆ ನೋಡ್ತಾ ಇದ್ದೇವೆ. ಅಭಿರುಚಿ ಇಲ್ಲಿರುವಂತಹ, ಬರೀ ದುಡ್ಡಿರುವ ನಿರ್ಮಾಪಕರು ಅತಿಯಾಗದೇ ಇರುವಂತಹ ಹೊಸಬರ ಸಿನಿಮಾಗಳ ಅಬ್ಬರದಲ್ಲಿ ಅನನುಭವಿಗಳಾಗಿರುವ ಹಳಬರಿಗೆ ಬಲವಂತದ ನಿವೃತ್ತಿ ಕೊಡ್ತಾ ಇದ್ದೇವೆ ಅನ್ನೋದು ನನ್ನ ಅನಿಸಿಕೆ. ಜನರನ್ನ ಚಿತ್ರಮಂದಿರಕ್ಕೆ ಕರೆತರುವ ನಟ ನಟಿಯರನ್ನ ಬೆಳೆಸದೆ ಈಗ ಕನ್ನಡ ಸಿನಿಮಾಗಳಿಗೆ ಜನ ಬರುತ್ತಿಲ್ಲ ಅನ್ನೋ ಒಂದು ಅಪವಾದವನ್ನ ಎಲ್ಲ ಕಡೆ ನಾವು ಕೇಳ್ತಾ ಇದ್ವಿ. ಕನ್ನಡ ಸಿನಿಮಾಗಳಿಗೆ ಜನ ಬರಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನೀವು ಒಳ್ಳೆ ಸಿನಿಮಾ ಕೊಡಿ, ಯಾಕೆ ಜನ ಬರೋದಿಲ್ಲ? ನೀವು ಅನುಭವಿಗಳನ್ನ ಹಾಕೊಂಡು ಚಿತ್ರ ಮಾಡಿ, ಅವರ ನಟನೆ ನೋಡಕ್ಕೆ ಯಾಕೆ ಜನ ಬರೋದಿಲ್ಲ? ಇವತ್ತು ಹಳೆ ಸಿನಿಮಾಗಳು ರಿಲೀಸ್ ಆದ್ರೆ ಜನ ತಾವಾಗೆ ಹೋಗ್ತಾರೆ. ಯಾಕೆ ಅಂತಂದ್ರೆ ಆ ಘನತೆಯನ್ನು ಹಳೆ ಸಿನಿಮಾಗಳು ಇವತ್ತಿಗೂ ಕೂಡ ಉಳಿಸ್ಕೊಂಡಿದ್ದೇವೆ ಅನ್ನೋದು ನನ್ನ ಅನಿಸಿಕೆ. ಇವತ್ತು ಮೇಡಮ್ ಹೇಳಿದ್ರು, ರಮೇಶ್ ಅವರು ಹೇಳಿದ್ರು, ಇವತ್ತು ಟೆಕ್ನಾಲಜಿ ಬಹಳ ಜಾಸ್ತಿ ಆಗ್ತಾ ಇದೆ. ಇವಾಗ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇ ಮಾಡಿದ್ರು ಕೂಡ ಒರಿಜಿನಲ್ ಸಿನಿಮಾ ಏನು ಮಾಡ್ತೀವಿ ಅದರ ಅನುಭವ ಯಾವುದಕ್ಕೂ ಕೂಡ ನಾವು ಕೊಡೋಕ್ಕಾಗಲ್ಲ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಅಭಿನಯ ಮಾಡಿದ್ರು ಅಂತಂದ್ರೆ 2 ಕಣ್ಣು ಮುಚ್ಚದೆ ನಾವು ಅವ್ರ ಅಭಿನಯವನ್ನ ನೋಡ್ತೀವಿ. ಆ ಥರ ಫೀಲಿಂಗ್ ಅನ್ನ ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ನಮಗೆ ಕೊಡೋಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ನಿಜ, ಇವತ್ತು ಕೂಡ ನಾವು ಒಳ್ಳೆ ಸಿನಿಮಾಗಳನ್ನ ನಾವು ತೆರೆ ಮೇಲೆ ನೋಡಿದ್ದೇವೆ. KGF ಇರ್ಬೋದು, ಕಾಂತಾರ ಇರ್ಬೋದು, ಚಾರ್ಲಿ ಇರ್ಬೋದು, ವಿಕ್ರಾಂತ್ ರೋಣ ಇರ್ಬೋದು, ಹಲವಾರು ಚಿತ್ರಗಳು ಇವತ್ತು ಕನ್ನಡದ ತಾಕತ್ತನ್ನ ಇಡೀ ಜಗತ್ತಿಗೆ ತೋರಿಸಿದ್ದಾರೆ. ಅದೇ ಕಡಿಮೆ ಬಜೆಟ್ ಅಲ್ಲಿ ಮಾಡಿದಂತ ಸಿನಿಮಾ ಸೂ ಫ್ರಮ್ ಸೋ ಎಷ್ಟು ಚೆನ್ನಾಗಿ ಓಡುದು. ಅಂದ್ರೆ ಒಂದು ಕಥೆಯಲ್ಲಿ ಒಂದು ಗಟ್ಟಿತನ ಇರಬೇಕು. ಅಂದ್ರೆ ಈಗ ಏನಾಗಿದೆ ಅಂತಂದ್ರೆ ಹೊಡೆದಾಟ ಬಡದಾಟ ಅಷ್ಟೇ ಅಲ್ಲ ಸಿನಿಮಾ. ಹಿಂದಿನ ಪಿಕ್ಚರ್ಗಳಲ್ಲಿ ಹೊಡೆದಾಟ ಸೀನ್ ಬರಬೇಕು ಅಂದ್ರೆ ಡೈರೆಕ್ಟ್ರು ಆ ಹೀರೋನ ಒಪ್ಪಿಸ್ಬೇಕಾಗಿತ್ತು. ಹೀರೋ ಹೇಳ್ತಾರೆ ಜಾಸ್ತಿ ಆಗಿ ಬೇಡ, ಹೊಡೆದಾಟ ಇರಬಾರ್ದು, ಜನ ಏನ್ ಅನ್ಕೊಂತಾರೆ ಅಂತ. ಇವತ್ತು ಜನ ಏನ್ ಅನ್ಕೊಂತಾರೆ ಅನ್ನೋದು ಇಂಪಾರ್ಟೆಂಟ್ ಏನಿಲ್ಲ, ಇವಾಗ ಹೀರೋ ಏನ್ ಅನ್ಕೊಳ್ತಾರೆ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಗಿದೆ. ಈಗ ಹೀರೋಗಳಿಗಾಗಿ ದಯವಿಟ್ಟು ಯಾರು ಸಿನಿಮಾ ಮಾಡಕ್ ಹೋಗ್ಬೇಡಿ. ನೀವು ಹೀರೋಗಾಗಿ ಸಿನಿಮಾ ಮಾಡಿದ್ರೆ ಪ್ರೇಕ್ಷಕರು ಯಾರು ಬರೋದೇ ಇಲ್ಲ. ಹೀಗಾಗಿ ತಾಂತ್ರಿಕತೆಯ ಕ್ರಾಂತಿ ಇವತ್ತು ಕನ್ನಡ ಚಿತ್ರರಂಗ ತನ್ನ ಗಡಿಯನ್ನ ದಾಟಿ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುವಂತ ಮಾಡಿದೆ. ಒಂದು ಕಾಲದಲ್ಲಿ ಕನ್ನಡದ ಸಿನಿಮಾಗಳನ್ನ ಯಾರು ನೋಡ್ತಾರೆ ಅಂತ ಇದ್ದವರಿಗೆ ಇವತ್ತು ನಮ್ಮ ಸಿನಿಮಾಗಳು ಕೂಡ ಉತ್ತರವನ್ನ ಕೊಡ್ತಾ ಇದ್ದಾವೆ. ಅಂದ್ರೆ ಟೆಕ್ನಾಲಜಿಯಲ್ಲಿ ನಾವು ಕೂಡ ಇತರರಂತೆ ಮುಂದೆ ಹೋಗ್ತಾ ಇದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ. ಹೀಗಾಗಿ ಕನ್ನಡ ಚಿತ್ರರಂಗ ಹಳತು ಮತ್ತೆ ಹೊಸದನ್ನ ಮೇಳೈಸಿದ ಒಂದು ರೀತಿಯ ಹೈಬ್ರಿಡ್ ಮಾದರಿಯನ್ನ ರೂಪಿಸಿಕೊಂಡ್ರೆ ಮತ್ತೆ ಚಂದನವನಕ್ಕೆ ಮೊದಲಿನ ಸುವರ್ಣ ವೈಭವ ಮರಳಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲದವರ ಕನಸುಗಳನ್ನ ಸಾಕಾರಗೊಳಿಸುವ ಹಾಗೂ ಮತ್ತೆ ಸಾಕ್ಷಾತ್ಕಾರಗೊಳಿಸುವ ಬಹು ಪರಿಣಾಮಕಾರಿ ಕಲಾ ಮಾಧ್ಯಮ ಎನ್ನುವ ಚರಿತ್ರೆ ನಮ್ಮ ಚಂದನವನಕ್ಕಿದೆ. ಉತ್ತಮವಾದದನ್ನ ಕಲ್ಪಿಸಿಕೊಳ್ಳುವ ಮತ್ತೆ ಕಲ್ಪಿಸಿಕೊಂಡದ್ದನ್ನ ಸಾಕಾರಗೊಳಿಸಲು ಮನರಂಜನೆಯ ಮೂಲಕ ಸ್ಫೂರ್ತಿ ನೀಡುವ ಸಿನಿಮಾ ಪರಂಪರೆ ನಮ್ಮ ಚಂದನವನಕ್ಕೆ ಇದೆ. ಹಲವಾರು ಸವಾಲುಗಳನ್ನ ಸಶಕ್ತವಾಗಿ ಎದುರಿಸಬಲ್ಲ ವ್ಯಕ್ತಿ ಮಾತ್ರ ನಾಯಕನಾಗಬಹುದು ಎಂಬುದನ್ನ ಕನ್ನಡ ಸಿನಿಮಾಗಳು ಹೇಳ್ಕೊಂಡೇ ಬಂದಿದ್ದಾವೆ. ಸವಾಲಿರುವ, ಕಡೆಗಣಿಸಲ್ಪಟ್ಟ ಮತ್ತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ತುಳಿತಕ್ಕೆ ಒಳಗಾದವನು ನಾಯಕನಾಗಿ ಯಾವತ್ತೂ ಕೂಡ ಹೊರಹೊಮ್ಮತಾನೆ ಎಂಬುದನ್ನ ಎಲ್ಲಾ ಭಾಷೆಗಳ ಸಿನಿಮಾಗಳಲ್ಲಿ ಕೂಡ ನಾವು ನೋಡಬಹುದು. ಪ್ರಜಾಪ್ರಭುತ್ವದ ಆಶಯ ಕೂಡ ಇದೇ ಆಗಿದೆ. ಹೀಗಾಗಿ ಸಿನಿಮಾ ಕ್ಷೇತ್ರದ ಹಲವಾರು ಜವಾಬ್ದಾರಿಗಳು ಮತ್ತೆ ಸಂಕಷ್ಟಗಳು ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ. ಆದರೆ ಒಳ್ಳೆಯ ಚಿತ್ರಗಳನ್ನ ನಿರ್ಮಿಸುವ ಜವಾಬ್ದಾರಿ ಕನ್ನಡ ಚಿತ್ರರಂಗದ ಮೇಲೆ ಕೂಡ ಇದೆ. ನಾವು ಬರೀ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಸಾಲದು, ಒಳ್ಳೆಯ ಚಿತ್ರಗಳನ್ನ ನಿರ್ಮಾಣ ಮಾಡುವುದರ ಕೂಡ ಗಮನ ಹರಿಸಬೇಕು. ಯಾಕೆ ಅಂತಂದ್ರೆ ಒಬ್ಬ ಪ್ರೇಕ್ಷಕ ಚಿತ್ರರಂಗದ ಒಳಗೆ ಹೋದ್ಮೇಲೆ ಆ ಪಾತ್ರದಲ್ಲಿ ಅವನು ಪ್ರವೇಶ ಮಾಡ್ಬಿಡ್ತಾನೆ. ಇವತ್ತು ನಾವು ಅಣ್ಣಾವರ ಸಿನಿಮಾ ನೋಡಿದ್ಮೇಲೆ ಒಂದು ವಾರ ಅಣ್ಣವರೇ ಅವನ ತಲೆಯಲ್ಲಿ ಇರ್ತಾರೆ. ಅಣ್ಣಾವ್ರ ತರನೇ ಆಕ್ಟಿಂಗ್ ಮಾಡ್ತಾ ಇರ್ತಾನೆ, ಅಣ್ಣಾವ್ರ ತರನೇ ಯೋಚನೆ ಮಾಡ್ತಾ ಇರ್ತಾರೆ. ಹೀಗಾಗಿ ಒಂದು ಸಿನಿಮಾ ಯಾವ ರೀತಿ ಪ್ರೇಕ್ಷಕನಲ್ಲಿ ಆವರಿಸಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಯೋಚನೆಯನ್ನ ಮಾಡಬೇಕಾಗುತ್ತೆ. ಹೀಗಾಗಿ ಮೇಡಮ್ ಅವರು ಇನ್ನು ಹಲವಾರು ಬೇಡಿಕೆಗಳನ್ನ
ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ನಾನು ಇಲ್ಲಿವರೆಗೂ ಕೊನೆಯವರೆಗೂ ಸಮಾಧಾನವಾಗಿ ಕೂತಿದ್ದೆ, ಆದರೆ ದೊಡ್ಡ ಭಾರವನ್ನು ನನ್ನ ತಲೆ ಮೇಲೆ ಹೊರಿಸಿದ್ದಾರೆ. ಆದರೆ ಮೇಡಮ್ ಅವರು ಏನೇನು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದೆಲ್ಲೂ ಕೂಡ ನಿಜವಾಗೂ ಕೂಡ ಸಮಂಜಸವಾಗಿದೆ. ಅದರಲ್ಲಿ ಯಾವುದೂ ಕೂಡ ಅತಿಶಯೋಕ್ತಿ ಏನಲ್ಲ. ನಾನು ಹೋಗಿ ಮುಖ್ಯಮಂತ್ರಿಗಳಿಗೆ ಇದನ್ನೆಲ್ಲ ಬ್ರೀಫ್ ಮಾಡಕ್ಕೆ ಬದಲು ನೀವು ಎಲ್ಲ ಕನ್ನಡ ಚಿತ್ರರಂಗದ ಪ್ರಮುಖರು ಯಾರ್ಯಾರು ಇದ್ರಿ ಎಲ್ಲ ಬಂದು ನೀವೇ ನೇರವಾಗಿ ಅವರಿಗೆ ಸಮಸ್ಯೆಗಳನ್ನು ಮನವರಿಕೆ ಮಾಡಿಕೊಟ್ರೆ ಅದು ಬಹಳ ಒಳ್ಳೆಯ ಕೆಲಸ. ಹೀಗಾಗಿ ಮುಖ್ಯಮಂತ್ರಿಗಳು ಮತ್ತು ಕನ್ನಡ ಚಿತ್ರರಂಗದ ಜೊತೆಗೆ ಒಂದು ಸಭೆಯನ್ನು ಏರ್ಪಾಡು ಮಾಡೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇನ್ನು ಮೇಡಮ್ ಅವರು ಪ್ರಶಸ್ತಿಗಳ ಬಗ್ಗೆ ಹೇಳೋದು, 2013ರಿಂದ 2018ರವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಕನ್ನಡ ಚಿತ್ರರಂಗವನ್ನು ಅತ್ಯಂತ ಹೆಚ್ಚು ಪ್ರೀತಿ ಮಾಡುವುದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಒಬ್ಬರು. ಯಾವಾಗ ಅವರು 2018ರಲ್ಲಿ ಸರ್ಕಾರವಾಯಿತು, ಪ್ರಶಸ್ತಿಗಳ ಕಥೆನೂ ಅಲ್ಲಿಗೆ ಮುಗಿದೋಯ್ತು. ಈಗ ಮತ್ತೆ ಪ್ರಶಸ್ತಿಗಳನ್ನು ಪುನರಾರಂಭ ಮಾಡೋಕ್ಕೆ ಮತ್ತೆ ಅವರು 2023ರಲ್ಲಿ ಮುಖ್ಯಮಂತ್ರಿಯಾಗಿ ಬರಬೇಕಾಗಿತ್ತು. ಈಗಾಗಲೇ ನಾವು ಬಾಕಿ ಇದ್ದಂಥ ವರ್ಷಗಳ ಪ್ರಶಸ್ತಿಯಲ್ಲಿ 2 ವರ್ಷಗಳ ಪ್ರಶಸ್ತಿಯನ್ನು ಈಗಾಗಲೇ ನಾವು ಪ್ರದಾನವನ್ನು ಮಾಡಿದ್ದೇವೆ. ಇನ್ನು 2 ವರ್ಷಗಳ ಪ್ರಶಸ್ತಿ ಪ್ರದಾನ ಸಮಾರಂಭ ಅದು ಆಗಲೇ ಡೇಟ್ ಫಿಕ್ಸ್ ಆಗಿತ್ತು. ಅಷ್ಟರಲ್ಲಿ ಈ ಬೈ ಎಲೆಕ್ಷನ್ ಅದು ಇದು ಬಂದಿದ್ರಿಂದ ಈ ರಾಜಕೀಯ ಬೆಳವಣಿಗೆಗಳೆಲ್ಲ ಅದು ಮುಂದಕ್ಕೆ ಹೋಗಿದೆ. ಅದರ ಜೊತೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅದು ಕೂಡ ಘೋಷಣೆ ಆಗಿದೆ. ಆ ಸಮಾರಂಭ ಕೂಡ ಒಂದು ನಡೀಬೇಕಾಗಿದೆ. ಬಹುಶಃ ಜೂನ್ ತಿಂಗಳಲ್ಲಿ 2 ವರ್ಷದ ಪ್ರಶಸ್ತಿಗಳ ಪ್ರದಾನ ಸಮಾರಂಭ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ನಡೆಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಮೇಡಮ್ ಅವರು ಸಬ್ಸಿಡಿ ವಿಚಾರ ಏನು ಹೇಳಿದ್ದಾರೆ, ನಿಜಕ್ಕೂ ಕೂಡ ಯಾವುದೋ ಕಾಲದಲ್ಲಿ 10 ಲಕ್ಷ ರೂಪಾಯಿ ಇದ್ದಿದ್ದು ಇವತ್ತು 10 ಲಕ್ಷದಲ್ಲಿ ಏನೂ ಪ್ರಯೋಜನ ಆಗೋದಿಲ್ಲ. ಆ ಸಬ್ಸಿಡಿ ಮೊತ್ತವನ್ನು ಹೆಚ್ಚಿಸಬೇಕು ಅಂತೇಳಿ ನಾನು ಕೂಡ ಚಿತ್ರರಂಗದ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಜೊತೆಗೆ ನಮ್ಮ ನಿರ್ಮಾಪಕ ಯಾರು ಹಿಡ್ಕೊಂತಾರೆ ಮೇಡಮ್? ಓಕೆ ಓಕೆ. ಇನ್ನು ನಿರ್ಮಾಪಕರ ಸಂಘಕ್ಕೆ 2 ಕೋಟಿ ರೂಪಾಯಿಯನ್ನ ಮುಖ್ಯಮಂತ್ರಿಗಳಾಗಲೇ ಅನೌನ್ಸ್ ಮಾಡಿದ್ದಾರೆ. ಅಲ್ಲಿ 50 ಲಕ್ಷ ರೂಪಾಯಿನೂ ಸ್ಯಾಂಕ್ಷನ್ ಆಗಿ ಬಂದಿದೆ. ಇನ್ನು ಉಳಿದ 1.5 ಕೋಟಿ ಬ್ಯಾಲೆನ್ಸ್ ಇದೆ. ಅದರಲ್ಲೂ ನಮ್ಮ ಬಣಕಾರ್ ಅವರಾಗಿರ್ಬೋದು, ಸಾರಾ ಗೋವಿಂದ್ ಅವರು ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು ಆಗಾಗ ಬರ್ತಾನೆ ಇರ್ತಾರೆ, ಮುಖ್ಯಮಂತ್ರಿಗಳ ಗಮನವನ್ನು ಸೆಳೀತಾನೆ ಇರ್ತಾರೆ ಕನ್ನಡ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ. ಈಗ ಮೇಡಮ್ ಬೇರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಅವರು ರಾಜಕಾರಣದಲ್ಲಿದ್ದವರು ಮತ್ತು ಮುಖ್ಯಮಂತ್ರಿಗಳು ಕೂಡ ಚೆನ್ನಾಗಿ ಪರಿಚಯ ಇರೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಂಡುಕೊಳ್ಳೋ ವಿಚಾರದಲ್ಲಿ ಅವರು ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ನಾನು ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಈಗ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣ ಮಾಡಬೇಕು ಅಂತೇಳಿ 136 ಎಕರೆ ಜಾಗವನ್ನು ಸರ್ಕಾರ ಈಗಾಗಲೇ ಸ್ವಾಧೀನಪಡಿಸ್ಕೊಂಡಿದೆ. ಆ ಫಿಲ್ಮ್ ಸಿಟಿ ನಿರ್ಮಾಣಕ್ಕೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕರೆದಿದ್ದಾರೆ. ಹಾಂ, ಹೌದೌದು. ಅನ್ನಭಾಗ್ಯ ಕೊಟ್ಟಂತ ಮುಖ್ಯಮಂತ್ರಿಗಳು ಚಲನಚಿತ್ರ ಕಾರ್ಮಿಕರಿಗೆ ಸೂರಿನ ಭಾಗ್ಯ ಕೂಡ ಕೊಡಬೇಕು ಅಂತ ಜಯಮಾಲಾ ಮೇಡಮ್ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಿಜ, ನಾವು ಸಿನಿಮಾದಲ್ಲಿ ನೋಡ್ತೀವಿ, ನಾಯಕ ನಟರು ನಟಿಯರನ್ನೆಲ್ಲ ನೋಡ್ತೀವಿ, ಆದರೆ ಅವರ ವೈಯಕ್ತಿಕ ಜೀವನನೇ ಬೇರೆ ಇರುತ್ತೆ. ಸಿನಿಮಾಗಳಲ್ಲಿ ರಾಜನ ಪಾತ್ರ ಮಾಡಿದವರೆಲ್ಲ ಎಷ್ಟೋ ಜನ ಚಿಕಿತ್ಸೆ ಕಾಸಿಲ್ಲದೆ ಆಸ್ಪತ್ರೆಗಳಲ್ಲಿ ನಿಧನರಾದ ಸುದ್ದಿಗಳನ್ನು ಕೂಡ ನಾವು ಪತ್ರಿಕೆಗಳಲ್ಲಿ ನೋಡಿದ್ದೇವೆ. ನಿಜ, ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ತುಂಬ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಅವ್ರಿಗೆ ಏನು ಮಾಡ್ತಾ ಇದ್ರು ಕೂಡ ಕನಿಷ್ಠ ಪಕ್ಷ ಅವ್ರಿಗೆ ಒಂದು ಸೈಟ್ ಅಥವಾ ಮನೆ ಕೊಡಬೇಕು ಅನ್ನೋದು ನನ್ನ ಒತ್ತಾಸೆ ಕೂಡ ಆಗಿದೆ. ಅದರ ಬಗ್ಗೆ ನಿಮ್ಮೆಲ್ಲರ ಜೊತೆಗೂ ಸೇರಿ ನಾನು ಕೂಡ ನನ್ನ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಇನ್ನು ಉಳಿದಂತೆ ಒಂದು ಅದ್ಭುತವಾದ ಕಾರ್ಯಕ್ರಮ ಇವತ್ತು ನನಗೆ ಭಾಳ ಖುಷಿಯಾಯಿತು. ಒಳ್ಳೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಅದರಲ್ಲಿ ಇಷ್ಟು ಜನ, ಭಾನುವಾರ ಬೇರೆ, ಇವತ್ತು ಸಂಡೇ, ಭಾನುವಾರ ಬೆಳಿಗ್ಗೆ ಇಷ್ಟು ಜನ ಸೇರಿ, ಅಂದರೆ ಒಂದು ಕಾಳಜಿ ನಿಮ್ಮಲ್ಲೂ ಕೂಡ, ಏನೋ ಒಂದು ನಿರೀಕ್ಷೆ ಕನ್ನಡ ಚಿತ್ರರಂಗದ ಸಮಸ್ಯೆಗಳಿಗೆ ಈ ಕಾರ್ಯಾಗಾರದ ವಿಚಾರ ಸಂಕಿರಣದ ಮೂಲಕನಾದರೂ ಪರಿಹಾರ ಸಿಗುತ್ತೇನೋ ಅನ್ನೋ ಒಂದು ದೃಷ್ಟಿಯಿಂದ ನೀವೆಲ್ಲರೂ ಕೂಡ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಇವತ್ತು ಈ ಕಥೆಗಳ ಬರ ಮತ್ತು ಕಮರ್ಷಿಯಲ್ ವ್ಯಾಮೋಹ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಕೇವಲ ಮಾಸ್ ಚಿತ್ರಗಳು ಅಷ್ಟೇ ಅಲ್ಲ, ಕ್ಲಾಸ್ ಚಿತ್ರಗಳು ಕೂಡ ಗೆಲ್ಲಬೇಕು.
ಯಾಕೆ ಅಂತಂದರೆ ಒಬ್ಬ ನಿರ್ಮಾಪಕ ಗೆದ್ರೆ, ಒಬ್ಬ ನಿರ್ದೇಶಕ ಗೆದ್ರೆ, ಒಬ್ಬ ನಾಯಕ ನಟ ಗೆದ್ರೆ ಅವ್ರು 3 ಜನ ಗೆಲ್ಲುವಲ್ಲ ಆ ಸಿನಿಮಾದು. ಇಡೀ ಕಾರ್ಮಿಕರು, ಅಸಂಖ್ಯಾತ ಕಾರ್ಮಿಕರು ಏನು ಕೆಲಸ ಮಾಡ್ತಾರೆ ಆ ಎಲ್ಲ ಕಾರ್ಮಿಕರ ಗೆಲುವು. ನಾವು ಹೀರೋ ಗೆದ್ದ ಅಂತ ನಾವು ಹೇಳ್ಕೋಬಹುದು, ಆದರೆ ಗೆದ್ದಿರೋರಲ್ಲಿ ಆ ಗೆಲುವಿನ ಪಾತ್ರದಲ್ಲಿ ಸಾವಿರಾರು ಕೈಗಳು ಕೆಲಸ ಮಾಡಿರ್ತವೆ ಅನ್ನೋದನ್ನ ನಾವೆಲ್ಲರೂ ಕೂಡ ಯೋಚನೆಯನ್ನ ಮಾಡಬೇಕಾಗುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವ ಗೀಳಿನಲ್ಲಿ ನಮ್ಮ ಚಿತ್ರಗಳು ಕನ್ನಡತನ ಮತ್ತು ಪ್ರಾದೇಶಿಕ ಸೊಗಡನ್ನು ಕಳ್ಕೊಳ್ಬಾರದು ಅಂತ ನನ್ನ ಅನಿಸಿಕೆ. ಯಾಕೆಂತಂದ್ರೆ ನಾವು ಹಿಂದಿನ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಆ ಸಿನಿಮಾದಲ್ಲಿ ಬರುವಂಥ ಹಳ್ಳಿ ಯಾವುದು, ಆ ತೋಟ ಯಾವುದು, ಆ ಹೊಲ ಗದ್ದೆಗಳು ಯಾವುದು ಅನ್ನೋದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ, ಈಗೆಲ್ಲ ಟೆಕ್ನಾಲಜಿ ಜಾಸ್ತಿ ಆದಮೇಲೆ ಯಾವುದು ಒರಿಜಿನಲ್ಲು ಯಾವುದು ಡೂಪ್ಲಿಕೇಟು ಗೊತ್ತೇ ಆಗೋದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಒಳ್ಳೆ ಸಿನಿಮಾ ಆಗಬೇಕಾದ್ರೆ ಅದಕ್ಕೆ ನಾಯಕಿ ಮಾತ್ರ ಅಲ್ಲ, ಅದರ ಅಂಥ ಆಲೋಚನೆಯಿಂದ ಹೊರಬಂದು ಒಂದು ಒಳ್ಳೆಯ ಕಥೆಯನ್ನು ಕಟ್ಟಿಕೊಟ್ರೆ ತೆರೆಯ ಮೇಲೆ ಒಂದು ಒಳ್ಳೆಯ ಸಿನಿಮಾ ಮೂಡಿ ಬರುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಹೀಗಾಗಿ ಚಂದನವನ ಆ ರೀತಿಯ ಚಿತ್ರಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಮುಂದಿನ ದಿನಗಳಲ್ಲೂ ಕೊಡಲಿ. ಜೊತೆಗೆ ಏನೇ ಸಮಸ್ಯೆಗಳಿದ್ರು ಕೂಡ, ಚಿತ್ರರಂಗದ ಸಂಕಷ್ಟ ಏನೇ ಇರಲಿ ಕೂಡ ಸರ್ಕಾರ ನಿಮ್ಮ ಜೊತೆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಸದಾ ನಿಮ್ಮ ಜೊತೆಗೆ ಇರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಟ್ಟಂಥ ಜಯಮಾಲಾ ಮೇಡಮ್ ಅವರಿಗೆ ಮತ್ತು ನನ್ನ ಮಾತುಗಳ ಭಾಳ ತಾಳ್ಮೆಯಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಚಂದನವನದ ಸುವರ್ಣ ವೈಭವ ಮರುಕಳಿಸಲಿ ಎನ್ನುವಂತಹ ಹಂಬಲವನ್ನು ವ್ಯಕ್ತಪಡಿಸಿದರು. ಜೊತೆಗೆ ಚಿತ್ರರಂಗದಲ್ಲಿರುವಂತಹ ಕಲಾವಿದರು, ಕಾರ್ಮಿಕರು, ಉದ್ಯಮಿಗಳು ಎಲ್ಲರ ಬದುಕನ್ನ ಬಂಗಾರವಾಗಿಸುವ ಬಗ್ಗೆ ತಮ್ಮ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇಂದು ನಮ್ಮೊಡನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಶ್ರೀ KV ಪ್ರಭಾಕರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.